ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, PUC ಆದ ನಂತರ ನಾವು ಕೃಷಿ ಕೋಟಾದಡಿಯಲ್ಲಿ ಅಥವಾ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ನಾವು ಯಾವ ಒಂದು ಪದವಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಒಂದು ವಿಷಯದ ಬಗ್ಗೆ ಇವತ್ತು ನಾನು ಸಂಕ್ಷಿಪ್ತವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ. ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಕೃಷಿ ಯೂನಿವರ್ಸಿಟೀಸ್ ಅಂದರೆ ಕೃಷಿ ವಿಶ್ವವಿದ್ಯಾನಿಲಯಗಳು ಎಷ್ಟಿದೆ, ಎಷ್ಟು ಕಾಲೇಜುಗಳಿದ್ದಾವೆ, ಮತ್ತು ಯಾವ ಒಂದು ಪದವಿಗಳನ್ನು ನಾವು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಪಡಿಬಹುದು ಅಂತಕ್ಕಂಥದ್ದು ಮಾಹಿತಿ ಕೊರತೆ ಇರುತ್ತೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೂಕ್ತವಾದ ಒಂದು ಮಾಹಿತಿ ಕೃಷಿ ವಿಶ್ವವಿದ್ಯಾನಿಲಯಗಳು ಮತ್ತು ಕೃಷಿಗೆ ಸಂಬಂಧಪಟ್ಟ ಇತರೆ ಒಂದು ಪದವಿಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಸೊ ಈ ವಿಷಯವನ್ನು ಎಲ್ಲ PUC ವಿದ್ಯಾರ್ಥಿಗಳು ಚೆನ್ನಾಗಿ ನೋಡ್ಕೋಬೇಕು ಮತ್ತು ಈ ವಿಷಯವನ್ನು ಇತರೆ ವಿದ್ಯಾರ್ಥಿಗಳೊಂದಿಗೆ ನೀವು ಹಂಚ್ಕೊಳ್ಳಿ. ಮತ್ತು ನೀವು ಇತರೆ ವಿದ್ಯಾರ್ಥಿಗಳು ಯಾರಾದರೂ ಒಂದು ಕೃಷಿ ಪದವಿಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಆ ಪದವಿಗಳಿಗೆ ಈ ಒಂದು ಸೂಕ್ತ ಕಾಲೇಜುಗಳನ್ನು ನೀವು CET-ನಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಾಕೋಬೇಕು ಅಂತ ಹೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಈಗ ನಮಗೆ ಹೇಗಾಗಿದೆಯಪ್ಪ ಅಂತ ಹೇಳಿದ್ರೆ, ನಿಮ್ಮ ಪರಿಸ್ಥಿತಿ PUC ವಿದ್ಯಾರ್ಥಿಗಳದ್ದು ನಾವು ನೀಟ್ಗೆ ಹೋಗಬೇಕು ಅಥವಾ JEE ವಿದ್ಯಾಭ್ಯಾಸ ಮಾಡಬೇಕು ಅಥವಾ ಇಂಜಿನಿಯರಿಂಗಿಗೆ ಹೋಗಬೇಕು, ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಪದವಿ ಮಾಡಬೇಕು ಅಥವಾ BSc ಮಾಡಬೇಕು, ಈ ಥರದ ಒಂದು ಗೊಂದಲದ ಒಂದು ವಾತಾವರಣ ನಿಮಗೆ ಸೃಷ್ಟಿಯಾಗಿರುತ್ತೆ. ಹಾಗಾಗಿ ಸೂಕ್ತವಾದಂಥ ಒಂದು ಆಯ್ಕೆಯನ್ನು, ಯಾಕೆಂತ ಹೇಳಿದ್ರೆ PUC ಅಂತಕ್ಕಂಥದ್ದು ನಮಗೆ ಈ ಜೀವನದಲ್ಲಿ ಒಂದು ನಮ್ಮ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ಒಂದು ಹಂತ. ಸೊ ಹಾಗಾಗಿ ಸೂಕ್ತ ಪದವಿಯನ್ನು ಆಯ್ಕೆ ಮಾಡ್ಕೊಳ್ಳೋದು ಎಲ್ಲರಿಗೂ ಬಹಳ ಒಂದು ಉತ್ತಮವಾದ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬಹಳ ಒಂದು ಮಹತ್ವದ ಒಂದು ಅಂಶ ಅಂತ ಹೇಳಿ ನಾನಾಗೂ ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಕೃಷಿ ವಿಶ್ವವಿದ್ಯಾನಿಲಯಗಳ ಯಾವ್ದಾವ್ದಿದೆ ಅಂತಕ್ಕಂಥದ್ದನ್ನ ನೀವು ನೋಡೋದಾದ್ರೆ, ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6 ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ವಿಶ್ವವಿದ್ಯಾನಿಲಯಗಳನ್ನು ನಾವು ನೋಡ್ತೇವೆ. ಅದರಲ್ಲಿ 6 ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಮೊದಲನೇದಾಗಿ ನಾವು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡ, ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರು ಮತ್ತು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ನಮಗೆ ಶಿವಮೊಗ್ಗದಲ್ಲಿ ಬರ್ತದೆ. ಅದೇ ರೀತಿ ನಮಗೆ ತೋಟಗಾರಿಕೆಗೆ ಸಪರೇಟ್ ಆಗಿ ಒಂದು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಇದೆ, ಅದು ನಮಗೆ ಬಾಗಲಕೋಟೆನಲ್ಲಿ ಬರ್ತದೆ. ಜೊತೆಗೆ ಕರ್ನಾಟಕ ವೆಟರ್ನರಿ ಆನಿಮಲ್ ಸೈನ್ಸ್ ಆ್ಯಂಡ್ ಫಿಶರೀಸ್ ಯೂನಿವರ್ಸಿಟಿ ಅಂತೇಳಿ, ಅಂದರೆ ಪಶು ವೈದ್ಯಕೀಯ ಮತ್ತು ಪಶು ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾನಿಲಯ ನಮಗೆ ಬೀದರ್ ಜಿಲ್ಲೆಯಲ್ಲಿ ಬರ್ತದೆ. ಸೊ ಇಷ್ಟು 6 ಕೃಷಿ ವಿಶ್ವವಿದ್ಯಾನಿಲಯಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಕೃಷಿ ಪದವಿಗಳನ್ನು ಕೊಡ್ತಾ ಬಂದಿದೆ. ಸೊ ಹಾಗಾದ್ರೆ ಯಾವ್ಯಾವ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಏನೇನು ಪದವಿಗಳಿದಾವೆ ಅಂತ ಹೇಳಿದ್ರೆ, ನಮ್ಮ ಕೃಷಿ ಪದವಿಗಳಲ್ಲಿ ಒಂದು ವೆಟರ್ನರಿ ಸೈನ್ಸ್ ಅಂದರೆ ಪಶು ವೈದ್ಯಕೀಯ ಶಾಸ್ತ್ರ ಇದೆ, ಮತ್ತೆ ಕೃಷಿ ಇದೆ ಅಗ್ರಿಕಲ್ಚರ್, ತೋಟಗಾರಿಕೆ ಇದೆ ಹಾರ್ಟಿಕಲ್ಚರ್ ಅಂತ ಹೇಳ್ಬಿಟ್ಟು, ಮತ್ತೆ ಫಾರೆಸ್ಟ್ರಿ ಅಂತ ಬರ್ತದೆ ಅಂದರೆ ಅರಣ್ಯಶಾಸ್ತ್ರ, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂದರೆ ಕೃಷಿ ಮತ್ತು ವ್ಯವಹಾರ ಶಾಸ್ತ್ರ, ಮತ್ತೆ ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ ಅಂದರೆ ಕೃಷಿ ಜೈವಿಕ ತಂತ್ರಜ್ಞಾನ, ಮತ್ತೆ ಕಮ್ಯುನಿಟಿ ಸೈನ್ಸ್ ಅಂತ ಹೇಳಿ, ಮೊದಲನೇದು ನಮಗೆ ಹೋಮ್ ಸೈನ್ಸ್ ಅಂತ ಕರಿತಾ ಇದ್ರು, ಇವಾಗ ಕಮ್ಯುನಿಟಿ ಸೈನ್ಸ್ ಅಂತ ಇದೆ. ನೆಕ್ಸ್ಟ್ ಕೃಷಿ ಇಂಜಿನಿಯರಿಂಗ್ ಪದವಿ, ಮತ್ತೆ ಫಿಶರೀಸ್ ಅಂತ ಹೇಳಿದ್ರೆ ಮೀನುಗಾರಿಕೆ ಪದವಿ, ಮತ್ತೆ ಡೈರಿ ಸೈನ್ಸ್ ಅಂದ್ರೆ ಹೈನುಗಾರಿಕೆ ಪದವಿ, ಮತ್ತೆ ಫುಡ್ ಸೈನ್ಸ್ ಅಂತ ಹೇಳಿದ್ರೆ ನಮಗೆ ಆಹಾರ ತಂತ್ರಜ್ಞಾನ, ಮತ್ತೆ ಹೊಸದಾಗಿ ಈಗ ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್ ಅಂಡ್ ಫುಡ್ ಟೆಕ್ನಾಲಜಿ, ಇಷ್ಟು ಇದ್ರ ಜೊತೆಗೆ ಮತ್ತೆ ಸೆರಿಕಲ್ಚರ್ ಅಂತ ಹೇಳಿ ಒಂದು ಕೋರ್ಸ್ ಬರ್ತದೆ. ಇಷ್ಟು ಕೋರ್ಸ್ಗಳನ್ನು ನಾವು ಕೃಷಿ ಪದವಿಗಳಲ್ಲಿ ಓದ್ಕೋಬಹುದಾಗಿದೆ. ಹಾಗಾದ್ರೆ ನಾವು ಪಶು ವಿಶ್ವವಿದ್ಯಾನಿಲಯವನ್ನು ತೆಗೆದುಕೊಂಡ್ರೆ ಅಂದ್ರೆ ಪಶು ವೈದ್ಯಕೀಯ ವಿಶ್ವವಿದ್ಯಾನಿಲಯ ತೆಗೆದುಕೊಂಡ್ರೆ ಎಷ್ಟು ಕಾಲೇಜಸ್ ಬರ್ತದೆ? ಪಶು ವೈದ್ಯಕೀಯ ಇದರ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಬೀದರಲ್ಲಿ ಇರ್ತದೆ. ಸೊ ಇದರಲ್ಲಿ ಕಾಲೇಜಸ್ ಬಂದ್ಬಿಟ್ಟು ನಮಗೆ ಬೆಂಗಳೂರಲ್ಲಿ ಒಂದು ಕಾಲೇಜ್ ಇದೆ, ಬೀದರಲ್ಲಿ ಒಂದು ಕಾಲೇಜ್ ಇದೆ, ಶಿವಮೊಗ್ಗ, ಗದಗ್ ಮತ್ತೆ ಹಾಸನ, ಒಟ್ಟು 5 ಕಾಲೇಜುಗಳನ್ನ ನಾವು ನೋಡ್ತೇವೆ. ಇದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೀದರ್ದ ಒಂದು ಚಿತ್ರಣ. ಅದೇ ರೀತಿ ಬೆಂಗಳೂರು ಬೆಂಗಳೂರು ಪಶುವೈದ್ಯಕೀಯ ಕಾಲೇಜ್ ಶಿವಮೊಗ್ಗ, ಪಶುವೈದ್ಯಕೀಯ ಕಾಲೇಜು ಗದಗ, ಪಶುವೈದ್ಯಕೀಯ ಕಾಲೇಜು ಹಾಸನ, ಮತ್ತೆ ಹೈನುಗಾರಿಕೆಯ ಒಂದು ವಿಜ್ಞಾನ ಮಹಾವಿದ್ಯಾಲಯ ಬೆಂಗಳೂರಲ್ಲಿ ಇರ್ತದೆ, ಹೈನುಗಾರಿಕೆ ವಿಜ್ಞಾನ ಮಹಾವಿದ್ಯಾಲಯ ಕಲಬುರಗಿಯಲ್ಲಿರ್ತದೆ, ಮತ್ತೆ ಮೀನುಗಾರಿಕೆ ಮಹಾವಿದ್ಯಾಲಯ ಮಂಗಳೂರಲ್ಲಿರ್ತದೆ. ಇದು ನಮಗೆ ಇದು ಪಶುವೈದ್ಯಕೀಯದಲ್ಲಿ ಬರ್ತಕ್ಕಂಥ ಒಂದು ಕಾಲೇಜುಗಳು. ಅದೇ ರೀತಿ ನಾವು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರನ್ನು ನಾವು ತೆಗೆದುಕೊಂಡ್ರೆ ನಮಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಒಂದು ವ್ಯಾಪ್ತಿ ಅಡಿಯಲ್ಲಿ ನಮಗೆ GKVK ಅಂತ ಏನು ಕರಿತೀವಿ ನಾವು, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ. ಸೊ ಇದರಲ್ಲಿ ನಮಗೆ
ಮೂರು ಪದವಿಗಳನ್ನ ನಾವು ನೋಡ್ತಾ ಬಂದಿದ್ದೇವೆ. ಒಂದು BSc ಕೃಷಿ, BSc ಕೃಷಿ ಮಾರ್ಕೆಟಿಂಗ್ ಅಂತ ಏನ್ ಕರಿತಿದ್ವಲ್ಲ, ವ್ಯವಹಾರ ನಿರ್ವಹಣೆ ಒಂದು. ಅದ್ರ ಜೊತೆಗೆ BSc ಕೃಷಿ ಇಂಜಿನಿಯರಿಂಗ್ ಅಂದ್ರೆ ಬಿಟೆಕ್ ಅಂತ ಹೇಳಿ ನಾವು ಏನ್ ಕರಿತೀವಿ. ಸೊ ಈ ಮೂರು ಪದವಿಗಳು ನಮಗೆ GKVK ಆವರಣದಲ್ಲಿ ನಾವು ನೋಡ್ತಾ ಬಂದಿದ್ದೇವೆ. ಅದ್ರ ಜೊತೆಗೆ ಮಂಡ್ಯ ಒಂದು ಕಾಲೇಜಿನಲ್ಲಿ ಅಂದ್ರೆ ಮಂಡ್ಯ ಒಂದು ಕ್ಯಾಂಪಸ್ ಅಡಿಯಲ್ಲಿ ನಾವು ಕೃಷಿ ಕಾಲೇಜನ್ನ ನೋಡ್ತೇವೆ. ಹಾಸನ ಒಂದು ಕ್ಯಾಂಪಸ್ ಅಲ್ಲಿ ನಮಗೆ BSc ಕೃಷಿ ಇದೆ, ಮತ್ತೆ ಬಿಟೆಕ್ ಅಂತ ಅಂದ್ರೆ ಜೈವಿಕ ತಂತ್ರಜ್ಞಾನ ಅಂತ ಏನ್ ಕರೆದೆ, ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ, ಅದು ಆ ಪದವಿನೂ ಸಹ ಇದೆ. ಮತ್ತೆ ಆಹಾರ ತಂತ್ರಜ್ಞಾನ ಅಂದ್ರೆ ನಾವು ಫುಡ್ ಟೆಕ್ನಾಲಜಿನೂ ಸಹ ಇದೆ. ಇನ್ನು ಚಿಂತಾಮಣಿ ನಾವು ಒಂದು ಕಾಲೇಜನ್ನು ತೆಗೆದುಕೊಂಡ್ರೆ ಅಲ್ಲಿ ನಮಗೆ ಎರಡು ಪದವಿಗಳನ್ನ ನಾವು ನೋಡ್ತೇವೆ. ಒಂದು BSc ಕೃಷಿ ನೋಡ್ತೇವೆ, ಅದೇ ರೀತಿ BSc ರೇಷ್ಮೆ ಕೃಷಿಯನ್ನು ಸಹ ನಾವು ನೋಡ್ತೇವೆ. ಅದೇ ರೀತಿ ಚಾಮರಾಜನಗರದಲ್ಲಿ ನಮಗೆ ಕೃಷಿ ಕಾಲೇಜು ನಮಗೆ ಚಾಮರಾಜನಗರದಲ್ಲೂ ಸಹ ನಮಗೆ ಕಾಣ್ತವೆ. ಸೊ ಅದಾದ ನಂತರ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಬಂದರೆ ನಮಗೆ ಅಗ್ರಿಕಲ್ಚರ್ ಕಾಲೇಜ್ ಧಾರವಾಡ ಇದೆ, ಅಗ್ರಿಕಲ್ಚರ್ ಕಾಲೇಜ್ ಬಿಜಾಪುರ ಇದೆ, ಅಗ್ರಿಕಲ್ಚರ್ ಕಾಲೇಜ್ ಹನುಮನಹಟ್ಟಿ ಅಂತ ಹೇಳಿ ರಾಣೆಬೆನ್ನೂರು ಹತ್ರ ಬರ್ತದೆ. ಜೊತೆಗೆ ಕಾಲೇಜ್ ಆಫ್ ಕಮ್ಯುನಿಟಿ ಸೈನ್ಸ್ ಧಾರವಾಡ ಬರ್ತದೆ, ಮತ್ತೆ ಫಾರೆಸ್ಟ್ರಿ ಕಾಲೇಜ್ ಸಿರಸಿ. ಈ ಅಷ್ಟು ಪದವಿಗಳು ನಮಗೆ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದ ಅಂಡರಲ್ಲಿ ಬರ್ತಕ್ಕಂಥ ಕಾಲೇಜುಗಳು. ಇದು ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯ, ಕೃಷಿ ವಿಶ್ವವಿದ್ಯಾನಿಲಯ ಬಿಜಾಪುರ, ಕೃಷಿ ವಿಶ್ವವಿದ್ಯಾಲಯ ಹನುಮನಮಟ್ಟಿ, ಮತ್ತೆ ಕಾಲೇಜ್ ಫಾರೆಸ್ಟ್ರಿ ಕಾಲೇಜ್ ಮತ್ತೆ ಸಿರ್ಸಿಯಲ್ಲಿರ್ತಕ್ಕಂಥ ಕ್ಯಾಂಪಸ್. ಇನ್ನು UAS ರಾಯಚೂರು ಅಂದ್ರೆ ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರು ಬಂದರೆ ನಾವು ಈ ರಾಯಚೂರು ಅಡಿಯಲ್ಲಿ ನಮಗೆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಮಗೆ ಕೃಷಿ ಕಾಲೇಜು ಭೀಮರಾಯನಗುಡಿ, ಕೃಷಿ ಕಾಲೇಜು ರಾಯಚೂರು, ಕೃಷಿ ಕಾಲೇಜು ಕಲಬುರಗಿ ಮತ್ತೆ ಕೃಷಿ ಕಾಲೇಜು ಗಂಗಾವತಿ, 4 ಕಾಲೇಜುಗಳು ಬರ್ತದೆ. ಜೊತೆಗೆ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂದ್ರೆ ನಾನು ಏನು ಕೃಷಿ ಇದು ಏನು ಕೇಳಿದೆ ಅದು ನಮಗೆ ರಾಯಚೂರಲ್ಲಿ ಇರ್ತದೆ. ಸೊ ಇದು ನಮಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ್ದು, ಕೃಷಿ ವಿಶ್ವವಿದ್ಯಾಲಯ ಭೀಮರಾಯನಗುಡಿ, ಕೃಷಿ ವಿಶ್ವವಿದ್ಯಾಲಯ ಕಲಬುರಗಿಯ ಒಂದು ಚಿತ್ರಣ, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರು, ಕೃಷಿ ಮಹಾವಿದ್ಯಾಲಯ ಗಂಗಾವತಿ. ಮತ್ತೆ ಅದಾದ ನಂತರ ನಮಗೆ ಒಂದು ಇಂಟಗ್ರೇಟೆಡ್ ಯೂನಿವರ್ಸಿಟಿ ಬರ್ತದೆ, ಅದು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ, ಅದು ನಮಗೆ ಶಿವಮೊಗ್ಗ ಕ್ಯಾಂಪಸ್ ಅಲ್ಲಿ ಬರ್ತದೆ. ಇದರ ಮೂಲ ಕ್ಯಾಂಪಸ್ ಬಂದ್ಬಿಟ್ಟು ಇರುವಕ್ಕಿ ಅಂತ ಹೇಳಿ ಆನಂದಪುರದ ಹತ್ರ ಬರ್ತದೆ. ಸೊ ಇದರ ಅಡಿಯಲ್ಲಿ ನಮಗೆ ಕೃಷಿ ಕಾಲೇಜು ಶಿವಮೊಗ್ಗ ಇರುತ್ತೆ. ಅದೇ ರೀತಿ ನಮಗೆ ತೋಟಗಾರಿಕೆ ಕಾಲೇಜು ಮೂಡಿಗೆರೆ, ತೋಟಗಾರಿಕೆ ಕಾಲೇಜು ಹಿರಿಯೂರು, ಅದರ ಜೊತೆಗೆ ಇರುವಕ್ಕಿ ಒಂದು ಕ್ಯಾಂಪಸ್ ಅಲ್ಲಿ ಸಹ ನಮಗೆ ಕೃಷಿ ಕಾಲೇಜ್ ಇದೆ, ಜೊತೆಗೆ ಫಾರೆಸ್ಟ್ರಿ ಕಾಲೇಜ್ ಇದೆ. ಜೊತೆಗೆ ಇನ್ನೊಂದು ಫಾರೆಸ್ಟ್ರಿ ಕಾಲೇಜ್ ಬಂದ್ಬಿಟ್ಟು ಅಂದ್ರೆ ಅರಣ್ಯಶಾಸ್ತ್ರದ ಕಾಲೇಜ್ ಬಂದ್ಬಿಟ್ಟು ನಮಗೆ ಪೊನ್ನಂಪೇಟೆನಲ್ಲಿ ನಾವು ನೋಡ್ತಾ ಬಂದಿದ್ದೇವೆ. ಜೊತೆಗೆ ನಮಗೆ ತೋಟಗಾರಿಕೆ ಪದವಿಗಳಿಗೋಸ್ಕರವೇ ಒಂದು ವಿಶ್ವವಿದ್ಯಾನಿಲಯ ಇದೆ, ಅದು ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಬಾಗಲಕೋಟೆನಲ್ಲಿದೆ. ಈ ಒಂದು ಕೃಷಿ ತೋಟಗಾರಿಕೆ ಒಂದು ಇದರಲ್ಲಿ ಏನಪ್ಪಾ ವಿಶ್ವವಿದ್ಯಾನಿಲಯದಲ್ಲಿ ನಮಗೆ ಒಟ್ಟು 10 ಕಾಲೇಜುಗಳು ಬರ್ತದೆ. ಒಂದು ತೋಟಗಾರಿಕೆ ಕಾಲೇಜು ಅರಬಾವಿ, ತೋಟಗಾರಿಕೆ ಕಾಲೇಜು ಬಾಗಲಕೋಟೆ, ತೋಟಗಾರಿಕೆ ಕಾಲೇಜು ಬೆಂಗಳೂರು, ತೋಟಗಾರಿಕೆ ಕಾಲೇಜು ಬೀದರ್, ತೋಟಗಾರಿಕೆ ಕಾಲೇಜು ಕೋಲಾರ, ತೋಟಗಾರಿಕೆ ಕಾಲೇಜು ಕೊಪ್ಪಳ ಮುನಿರಾಬಾದ್, ತೋಟಗಾರಿಕೆ ಕಾಲೇಜು ಮೈಸೂರು, ತೋಟಗಾರಿಕೆ ಕಾಲೇಜು ಸಿರಸಿ. ಅದೇ ರೀತಿ ನಮಗೆ ಹೊಸದಾಗಿ ಬಂದಿರತಕ್ಕಂಥ ಒಂದು ಕೋರ್ಸು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್ ಅಂಡ್ ಫುಡ್ ಟೆಕ್ನಾಲಜಿ ಹಾವೇರಿ ಜಿಲ್ಲೆಯ ದೇವಿ ಹೊಸೂರಿನಲ್ಲಿ ಇದೆ. ಹಾಗೆ ಹೊಸದಾಗಿ ಒಂದು ತೋಟಗಾರಿಕೆ ಕಾಲೇಜು ತಿಪ್ಟೂರಲ್ಲಿ ಸಹ ಈ ಒಂದು ಕಾಲೇಜು ಇದೆ. ಸೊ ಇವೆಲ್ಲವೂ ಸಹ ನಮ್ಮ ಈ ಮೇಲೆ ಹೇಳಿದಂತ ಎಲ್ಲ ಒಂದು ಪದವಿಗಳನ್ನ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಓದಲಿಕ್ಕೆ ಅವಕಾಶ ಇದೆ. ಆದ್ರಿಂದ ನಾನು ವಿದ್ಯಾರ್ಥಿಗಳಿಗೆ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಆರ್ಡರ್ ಆಫ್ ಮೆರಿಟ್ ಅಲ್ಲಿ ತೆಗೆದುಕೊಂಡ್ರೆ ನೀವು ಯಾವುದೇ ಪದವಿಗಳನ್ನು ಓದಲಿಕ್ಕೂ ನಿಮಗೆ ಎಲ್ಲಾ ಪದವಿಗಳು ನಿಮಗೆ ಚೆನ್ನಾಗಿದೆ. ಆದರೆ ಒಂದು ಕಿವಿ ಮಾತು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತ ಹೇಳಿದ್ರೆ, ತಾವು ಆಪ್ಷನ್ ಎಂಟ್ರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಯಾವ ಪದವಿ ಇಷ್ಟ ಇದೆ ಅಂತ ಪದವಿಯನ್ನ ಮೊದಲು ಕೊಡಬೇಕು. ತದನಂತರ ಸೆಕೆಂಡರಿ ಇಂಪಾರ್ಟೆನ್ಸ್ ಇರ್ತಕ್ಕಂಥ ಪದವಿಯನ್ನ ನೀವು CET ಆಪ್ಷನ್ ಎಂಟ್ರಿ ಟೈಮಲ್ಲಿ ಕೊಟ್ಟರೆ ನಿಮಗೆ ಅನುಕೂಲ ಆಗ್ತದೆ. ಸೊ ಇಷ್ಟೆಲ್ಲ ಪದವಿಗಳನ್ನ ನಮ್ಮ ಕರ್ನಾಟಕ ಸರ್ಕಾರ ಅಂದ್ರೆ ನಮ್ಮ ರಾಜ್ಯದಲ್ಲಿ ಇದರಲ್ಲಿ CET ಒಳಗಡೆ ನಾವು ಅಡ್ಮಿಷನ್ ಆಗ್ಲಿಕ್ಕೆ ಇರ್ತಕ್ಕಂಥ ಒಂದು ಕಾಲೇಜುಗಳು. ಈ ಎಲ್ಲ ಕಾಲೇಜುಗಳು ICAR ನ ಅಫಿಲಿಯೇಷನ್ ಇರೋದ್ರಿಂದ ಇವೆಲ್ಲ ಗೌರ್ಮೆಂಟ್ ಸೀಟ್ ಇರ್ತದೆ. ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ತರನಾದ ಒಂದು ಪ್ರೈವೇಟ್ ಕಾಲೇಜಸ್ ಅನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಂಟರ್ಟೈನ್ ಇರೋದಿಲ್ಲ.
ಹಾಗಾಗಿ ಇದ್ರೂ ಕಾಲೇಜುಗಳಿದ್ರೂ ಸಹ ಅದು ICAR ಅಫಿಲಿಯೇಷನ್ ಸಹ ಇರೋದಿಲ್ಲ. ಹಾಗಾಗಿ ಈ CET ಮೂಲಕವೇ ತಾವು ಈ ಕೃಷಿ ಪದವಿಗಳನ್ನು ಪಡಿಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಈ ಸಂದೇಶವನ್ನು ಹಂಚ್ಕೊಳ್ಳಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿ ಈ ಒಂದು ಕೃಷಿ ಕಾಲೇಜು ಮತ್ತು ಕೃಷಿ ಪದವಿಗಳ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಾನು ಮುಂದಿನ ನನ್ನ ಈ ಕಮೆಂಟ್ ಬಾಕ್ಸಲ್ಲಿ ನೀವು ಏನು ಮಾಹಿತಿ ಬೇಕು ಅಂತೀರಾ ಆ ಮಾಹಿತಿಯನ್ನು ಕೇಳಿದ್ರೆ ಅದಕ್ಕೆ ನಾನು ಉತ್ತರವನ್ನು ಕೊಡಲಿಕ್ಕೆ ಸಿದ್ಧನಿದ್ದೇನೆ. ಹಾಗಾಗಿ ಎಲ್ಲ PUC ವಿದ್ಯಾರ್ಥಿಗಳಿಗೆ ಕೃಷಿ ಪದವಿಗಳಿಗೆ ಬರಲಿ ಅಂತ ಹೇಳಿ ನಾನು ಆಶಿಸ್ತಾ ನನ್ನ ಈ ಒಂದು ಸಣ್ಣ ಒಂದು ಪ್ರೆಸೆಂಟೇಷನ್ ಅನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.